ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೌಟಿಲ್ಯ ಮ್ಯಾಥ್ಸ್ ಟ್ಯೂಟರ್ ಚಾನೆಲ್ಗೆ ಸ್ವಾಗತಿಸುತ್ತಾ, ನಾವು ಇಂದಿನ ತರಗತಿಯಲ್ಲಿ 10 ಕ್ರಮಾನುಗತವಾಗಿ ಸಂಖ್ಯೆಗಳನ್ನು, ಅಂದರೆ 1 ಆದ ನಂತರ 2, 2 ಆದ ನಂತರ 3, 3 ಆದ ನಂತರ 4, 4 ಆದ ನಂತರ 5, 5 ಆದ ನಂತರ 6, 6 ಆದ ನಂತರ 7, 7 ಆದ ನಂತರ 8, 8 ಆದ ನಂತರ 9, 9 ಆದ ನಂತರ 10 ಈ ರೀತಿಯಾದಂತ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮ್ ನಲ್ಲಿ, ಅಂದ್ರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ನವೋದಯ ಎಕ್ಸಾಮ್ ಆಗಿರ್ಬೋದು, ಇಲ್ಲೇ ಇಂಥ ಪರೀಕ್ಷೆಯಲ್ಲಿ ಸಮಯ ಕಡಿಮೆ ಇರುತ್ತದೆ. ಈ ರೀತಿಯಾದಂತ ಪ್ರಶ್ನೆಗಳು ಬಂದರೆ ಕಡಿಮೆ ಸಮಯದಲ್ಲಿ ಸರಳವಾಗಿ ಟ್ರಿಕ್ಸ್ ಮುಖಾಂತರ ಯಾವ ರೀತಿಯಿಂದ ಇಂತಹ ಸಮಸ್ಯೆಗಳನ್ನು ಬಿಡಿಸಬೇಕು ಎನ್ನುವಂಥದ್ದೇ ಇವತ್ತಿನ ಒಂದು ತರಗತಿ ಇದೆ. ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. 10 ಕ್ರಮಾನುಗತವಾದ ಅಥವಾ ಅನುಕ್ರಮವಾದ ಸಂಖ್ಯೆಗಳ ಸಂಕಲನ. ಈ ರೀತಿಯಾದಂತ ಪ್ರಶ್ನೆಗಳನ್ನು ನೋಡ್ರಿ. ಉದಾಹರಣೆಗಾಗಿ ಫಸ್ಟ್ ಕ್ವಶನ್ ನೋಡ್ರಿ. 1 + 2 + 3 + 4 + 5 + 6 + 7 + 8 + 9 + 10. ಇಲ್ಲಿ ನೋಡ್ರಿ, ಈ 10 ಸಂಖ್ಯೆಗಳನ್ನು ಈ 10 ಸಂಖ್ಯೆಗಳ ಮೊತ್ತವನ್ನು ನಾವು ಕೂಡಿಸಬೇಕಾದಪ್ಪ ಅಂದ್ರೆ ಸಾಮಾನ್ಯವಾಗಿ ಹೆಂಗ್ ಕೂಡಿಸ್ತೇವೆ ನಾವು? 1 + 2 3, 3 + 3 6, 6 + 4 10, 10 + 5 15, 15 + 6 21, 21 + 7 28, 28 + 1 8 36, 36 + 1 9 45, 45 + 10 55. ಈ ರೀತಿಯಾಗಿ ನಾವು ಕೂಡಿಸುತ್ತಾ ಹೋಗಿದರೆ ನಮಗೆ ಸಮಯ ಬಹಳಷ್ಟು ಬೇಕಾಗುತ್ತದೆ. ಆದರೆ ನಮ್ಮ ಎಕ್ಸಾಮ್ ನಲ್ಲಿ ಅಷ್ಟು ಸಮಯ ಇರುವುದಿಲ್ಲ. ಕಡಿಮೆ ಸಮಯದಲ್ಲಿ ಈ ರೀತಿಯಾದಂತ ಪ್ರಶ್ನೆಯನ್ನು ಯಾವ ರೀತಿಯಿಂದ ಸಾಲ್ವ್ ಮಾಡಬೇಕು ಅನ್ನುವುದು ಇವತ್ತಿನ ಒಂದು ಟ್ರಿಕ್ಸ್ ಮುಖಾಂತರ ಕಲಿಯೋಣ. ಇಲ್ಲಿ ಮೊದಲ ಸಂಖ್ಯೆ ಯಾವ್ದ? 1 ಈ 1ರಲ್ಲಿ ಏನ್ ಮಾಡ್ಬೇಕು? 4 ಕೂಡಿಸಬೇಕು. ಈ 1ರಲ್ಲಿ 4 ಕೂಡಿಸಿದಾಗ ಎಷ್ಟಾಗ್ತದ? 5 ಆಗ್ತದ. ಈ 5ರ ಮುಂದೆ ಒಂದು 5 ಕಂಪಲ್ಸರಿ ಆಗಿ ಬರೆಯಬೇಕು. ಆದರೆ ಈ ಕೊಟ್ಟಂತಹ ಒಂದು ಪ್ರಶ್ನೆಯ ಒಟ್ಟು ಮೊತ್ತ ಎಷ್ಟಾಗ್ತದಪ್ಪ ಅಂದ್ರೆ ಈ 10 ಸಂಖ್ಯೆಗಳ ಒಟ್ಟು ಮೊತ್ತ 55 ಆಗ್ತದ. ಟ್ರಿಕ್ಸ್ ಮುಖಾಂತರ ಸಮಯನೂ ಉಳಿತದ ಮತ್ತು ನಮಗೆ ಮಾರ್ಕ್ಸ್ನು ಸಿಗುತ್ತದೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನೋಡೋಣ. 100 + 101 + 102 + 103 + 104 + 105 + 106 + 107 + 108 + 109. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ 10 ಸಂಖ್ಯೆಗಳಾದ ಏನಿಲ್ಲ ನೋಡ್ರಿ. 1 2 3 4 5 6 7 8 9 10. ಈ 10 ಸಂಖ್ಯೆಗಳ ಮೊತ್ತವನ್ನು ಕ್ರಮಾನುಗತವಾಗಿರಬೇಕು. ಇವು 10 ಸಂಖ್ಯೆಗಳು. ಅವಾಗ ಆ ಸಮಯದಲ್ಲಿ ಏನ್ ಮಾಡ್ಬೇಕು ನಾವು? ಮೊದಲ ಸಂಖ್ಯೆಯಲ್ಲಿ 4 ಕೂಡಿಸಬೇಕು. ಕೊಟ್ಟಂತ ಪ್ರಶ್ನೆಯ ಮೊದಲ ಸಂಖ್ಯೆಯಲ್ಲಿ 4 ಕೂಡಿಸಬೇಕು. ಈ 100ರಲ್ಲಿ 4 ಕೂಡಿಸಿದ್ರೆ ಎಷ್ಟಾಗ್ತದ? 104 ಆಗ್ತದೆ. ಕಂಪಲ್ಸರಿಯಾಗಿ ನಾವು ಕಂಪಲ್ಸರಿಯಾಗಿ ಈ 4 ಕೂಡಿಸಿದ ನಂತರ ಏನ್ ಮಾಡ್ಬೇಕು? ಬಂದಂತ ಉತ್ತರ ಎದುರುಗಡೆ 5 ಇಡಬೇಕು. ಎಷ್ಟಾಯ್ತು? 1045 ಆಯ್ತು. ಈ ಒಟ್ಟು ಈ 10 ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಎಷ್ಟಾಯ್ತು? 1045 ಆಯ್ತು. ಅದೇ ರೀತಿಯಾಗಿ ಇನ್ನ ಒಂದು ಪ್ರಶ್ನೆಯನ್ನು ನೋಡೋಣ. ಉದಾಹರಣೆಗಾಗಿ 40 + 41 + 42 + 43 + 44 + 45 + 46 + 47 + 48 + 49. ನೋಡ್ರಿ ವಿದ್ಯಾರ್ಥಿಗಳ, ಇಲ್ಲಿ 10 ಸಂಖ್ಯೆಗಳಾದೇನಿಲ್ಲ. 1 2 3 4 5 6 7 8 9 10. 10 ಅದನ್ನ ಇಲ್ಲಿ ಮೊದಲ ಒಂದು ಹಂತ ಏನದಪ್ಪ ಅಂದ್ರೆ, ಮೊದಲ ಈ ಕೊಟ್ಟಂತ 10 ಸಂಖ್ಯೆಗಳ ಈ ಕೊಟ್ಟಂತ 10 ಕ್ರಮಾನುಗತ ಸಂಖ್ಯೆಗಳ ಮೊದಲ ಸಂಖ್ಯೆಯಲ್ಲಿ 4 ಕೂಡಿಸಬೇಕು. ಇಲ್ಲಿ 40ರಲ್ಲಿ 4 ಕೂಡಿಸಿದ್ರೆ ಎಷ್ಟಾಗ್ತದೆ? 44 ಆಗುತ್ತೆ. ಈ 44ರ ಎದುರುಗಡೆ ಏನಪ್ಪಾ ಅಂದ್ರೆ 5 ಇಡಬೇಕು. ಕಂಪಲ್ಸರಿ ಆಗಿ ಏನ್ ಮಾಡ್ಬೇಕು?
ಈ ಬಂದಂತಹ ಮೊದಲ ಒಂದು ಸಂಖ್ಯೆಯಲ್ಲಿ 4 ಕೂಡಿಸಿದಾಗ ಬಂದಂತಹ ಒಂದು ಉತ್ತರದಲ್ಲಿ ಉತ್ತರದ ಎದುರುಗಡೆ ಅಥವಾ ಆನ್ಸರಿನ ಎದುರುಗಡೆ ಏನ್ ಮಾಡ್ಬೇಕು 5 ಇಡಬೇಕು. ಈ 40ರಿಂದ 49ರವರೆಗಿನ ಸಂಖ್ಯೆಗಳ ಕ್ರಮಾನುಗತವಾದಂತಹ ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟಾಗ್ತದೆ ಅಂದ್ರೆ 445 ಆಗುತ್ತದೆ. ಈ ರೀತಿಯಿಂದ ನಾವು ಏನಪ್ಪಾ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ರೀತಿಯಿಂದ ಟ್ರಿಕ್ಸ್ ಮುಖಾಂತರ ನಾವು ಈ ಸಮಸ್ಯೆಯನ್ನು ಬಿಡಿಸಿದರೆ ನಮ್ಮ ಸಮಯನೂ ಕೂಡ ಉಳಿಯುತ್ತದೆ ಮತ್ತು ನಮಗೆ ಈ ಪ್ರಶ್ನೆಯಿಂದ ಮಾರ್ಕ್ಸ್ ಕೂಡ ಸಿಗುತ್ತದೆ. ಈ ರೀತಿಯಿಂದ ಇದೇ ರೀತಿಯಾಗಿ ಇನ್ನಿಷ್ಟು ಹಲವಾರು ಟ್ರಿಕ್ಸ್ ಗಳು ನಿಮಗೆ ಮ್ಯಾಥಮೆಟಿಕ್ಸ್ ನಲ್ಲಿ ಬೇಕಾದರೆ ಈ ಟ್ರಿಕ್ಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.